ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಕಿಚನ್ ಕೌಂಟರ್ ಟಾಪ್ ಡೀಪ್ ಕ್ಲೀನಿಂಗ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ತುಂಬ ದಿನದ ನಂತರ ನಾನು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಬೆಳಿಗ್ಗೆದು ಬ್ರೇಕ್ಫಾಸ್ಟಲ್ಲಿ ಆದಮೇಲೆ ಕಿಚನ್ ತುಂಬಾ ಮೆಸ್ಸಿಯಾಗಿ ಹೋಗಿತ್ತು. ಸೊ ನೋಡಿ, ಈ ಥರ ಇದೆ ಕಿಚನ್ನು. ಸೊ ಇದನ್ನು ಕ್ಲೀನ್ ಮಾಡ್ತೀನಿ. ಇವಾಗ ಮಾಡೋ ಮುಂಚೆ ಎಳ್ನೀರೊಂದು ಹೊಡೆದಿರೋದಿತ್ತು, ಅದನ್ನು ಕುಡಿದು ಸ್ಟಾರ್ಟ್ ಮಾಡ್ತೀನಿ. ನಾನು ಯಾವತ್ತಿದ್ರೂ ಕಿಚನ್ ಕ್ಲೀನ್ ಮಾಡೋ ಮುಂಚೆ ಸಿಂಕಲ್ಲಿ ತುಂಬ ಪಾತ್ರೆಗಳಿದ್ರೆ ಫಸ್ಟ್ ಅದನ್ನು ವಾಶ್ ಮಾಡಿ ಎತ್ತಿಡ್ತೀನಿ. ಸೊ ಇದು ಕ್ಲಿಯರ್ ಆದ್ರೇ ಕೌಂಟರ್ ಟಾಪು ಸ್ವಲ್ಪ ನೀಟಾಗಿ ಕಾಣಿಸುತ್ತೆ. ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಯುಟಿಲಿಟಿ ಏರಿಯಾದಲ್ಲಿ ಎತ್ತಿಟ್ಟೆ. ನಾವು ಯಾವತ್ತಿದ್ರೂ ಸಿಂಕಲ್ಲಿ ದೇವ್ರ ಪಾತ್ರೆಗಳನ್ನ ಜಾಸ್ತಿ ತೊಳೆಯೋದು, ಆಮೇಲೆ ಎಂಜಲ್ ಪಾತ್ರೆಗಳೆಲ್ಲ ಏನಿರುತ್ತೋ ಅದನ್ನು ಯುಟಿಲಿಟಿ ಏರಿಯಾದಲ್ಲಿ ತೊಳ್ಕೊತೀನಿ. ಬಟ್ ನಾನು ತುಂಬಾ ಕಮ್ಮಿ ಯುಟಿಲಿಟಿಯಲ್ಲಿ ತೊಳೆಯೋದು, ಬಿಕಾಸ್ ನನಗೆ ಅಲ್ಲಿ ಕೂತ್ಕೊಂಡು ತೊಳೆಯೋಕ್ಕೆ ಆಗಲ್ಲ, ಅಭ್ಯಾಸ ಇಲ್ಲ. ಸೊ ಹಾಗಾಗಿ ಅತ್ತೆ ಜಾಸ್ತಿಯಾಗಿ ಅಲ್ಲೇ ಹಂಗೆ ತೊಳಿತಾರೆ, ನಾನು ಜಾಸ್ತಿ ಸಿಂಕ್ ಯೂಸ್ ಮಾಡ್ತೀನಿ. ಬಟ್ ಎಂಜಲ್ ಯಾವುದು ಸಿಂಕಲ್ಲಿ ತೊಳೆಯಲ್ಲ, ದೇವ್ರ ಪಾತ್ರೆಗಳನ್ನೆಲ್ಲ ಇಲ್ಲೇ ತೊಳೆಯೋದ್ರಿಂದ. ಎಳನೀರಲ್ಲಿ ಬರೋ ಗಂಜಿ ಅಂತೂ ನನಗೆ ತುಂಬ ಇಷ್ಟ. ಸೊ ಅದನ್ನು ಒಂದು ಬೌಲಲ್ಲಿ ತೆಗೆದು ಇಟ್ಕೋತಾ ಇದ್ದೀನಿ. ಹಾಗೆ ಕೌಂಟರ್ ಟಾಪ್ ಕ್ಲೀನ್ ಮಾಡ್ಕೋತಾ ಒಂದೊಂದೇ ಅದನ್ನು ಬಾಯಿಗೆ ಹಾಕ್ಕೊಂಡು ಕೆಲಸಗಳನ್ನ ಮಾಡ್ಕೋತೀನಿ. ಯೂಶ್ವಲಿ ನಾನು ಹಂಗೆ ಮಾಡೋದು. ಗಂಜಿ ಅಂತಲ್ಲ, ಬೇರೆ ಏನೇ ಐಟಮ್ ಇದ್ದರೂ ನಾನು ಅವಾಗವಾಗ ಬಾಯಿಗೆ ಹಾಕೋತಾ ಇರ್ತೀನಿ ಕೆಲಸ ಮಾಡಬೇಕಾದ್ರೆ. ಹಾಗೆ ಕೌಂಟರ್ ಟಾಪ್ ಮೇಲಿರೋ ಎಲ್ಲ ಐಟಮ್ನ ಸೈಡಲ್ಲಿ ಎತ್ತಿಡ್ತಾ ಇದ್ದೀನಿ. ರೈಸ್ ಕುಕ್ಕರ್ ಮತ್ತು ಕೆಟಲ್ ಮತ್ತು ಇಂಡಕ್ಷನ್ ಸ್ಟವ್ ಇದನ್ನೆಲ್ಲ ಸೈಡಲ್ಲಿ ಇಟ್ಕೊಂಡು ಅಷ್ಟನ್ನು ಮಾತ್ರ ಸದ್ಯಕ್ಕೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮಿಕ್ಕಿದ್ನ ಆಮೇಲೆ ತೆಗೆದಿಟ್ಕೋತೀನಿ. ಈ ಕಿಚನ್ ಕ್ಲೀನರ್ ಸ್ಪ್ರೇ ಬಾಟ್ಲಲ್ಲಿ ನಾನೇ ಮನೆಯಲ್ಲಿ ಮಾಡಿರುವಂತಹ ಕ್ಲೀನಿಂಗ್ ಲಿಕ್ವಿಡ್ನ ಹಾಕಿಟ್ಟಿದ್ದೀನಿ. ಆ ಲಿಕ್ವಿಡ್ ಯಾವ ಥರ ಮಾಡೋದು ಅಂತ ನಿಮಗೇನಾದರೂ ಬೇಕಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸಿಂಕ್ ಪಕ್ಕದಲ್ಲಿ ನಾನೊಂದು ಮನಿ ಪ್ಲ್ಯಾಂಟ್ ಇಟ್ಕೊಂಡಿದ್ದೀನಿ. ಹಾಗೆ ಸಿಂಕ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಂತ ಒಂದು ಬ್ರಷ್ನ ಇಟ್ಕೊಂಡಿದ್ದೀನಿ. ಅದನ್ನು ಫಸ್ಟ್ ಎತ್ತಿಟ್ಟು ಆ ಏರಿಯಾದಲ್ಲೆಲ್ಲ ಸ್ಪ್ರೇ ಆದಮೇಲೆ ಒಂದು ಸ್ಕ್ರಬ್ ಪ್ಯಾಡ್ ತೊಗೊಂಡು ಎಲ್ಲ ಕಡೆ ಸ್ಕ್ರಬ್ ಮಾಡಿ, ಚಿಕ್ಕದಾಗಿರೋ ಒಂದು ಮೈಕ್ರೋಫೈಬರ್ ಕ್ಲಾತ್ ತೊಗೊಂಡು ಎಲ್ಲ ಕಡೆ ವೈಪ್ ಮಾಡಿಕೊಂಡೆ. ಸೊ ಅದಾದಮೇಲೆ ಈ ಕಡೆ ಫಸ್ಟ್ ನಾನು ಕೌಂಟರ್ ಟಾಪ್ ಮೇಲ್ಗಡೆ ಇರೋ ಟೈಲ್ಸ್ ಏರಿಯಾನ ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ ಸ್ಪ್ರೇ ಮಾಡಿಕೊಂಡು. ಈ ಕಡೆ ನಾವು ಮಿಕ್ಸಿನಲ್ಲೆಲ್ಲ ರುಬ್ಬೋದ್ರಿಂದ ತುಂಬ ಮಸಾಲ ಐಟಮ್ಸ್ ಎಲ್ಲ ಅದ್ರ ಮೇಲೆ ಎಗರಿರುತ್ತೆ. ಸೊ ಈ ಥರ ಸ್ಕ್ರಬ್ ಪ್ಯಾಡ್ ಯೂಸ್ ಮಾಡೋದ್ರಿಂದ ಈಸಿಯಾಗಿ ಅದೆಲ್ಲ ಸ್ಟೇನ್ಸ್ ಏನಿದೆಯೋ ಹೋಗುತ್ತೆ. ಸೊ ಅದೇ ಥರ ಕೆಳಗಡೆ ಕೌಂಟರ್ ಟಾಪ್ ಮೇಲೂ ಸ್ಕ್ರಬ್ ಪ್ಯಾಡ್ ಯೂಸ್ ಮಾಡಿಕೊಂಡು ಲೈಟಾಗಿ ಸ್ಕ್ರಬ್ ಮಾಡ್ಕೋತೀನಿ. ರೈಸ್ ಕುಕ್ಕರ್ ಇಡೋ ಕೆಳಗಡೆ, ಆಮೇಲೆ ಇಂಡಕ್ಷನ್ ಸ್ಟವ್ ಏನಿತ್ತು ಅಲ್ಲೆಲ್ಲ ಸ್ವಲ್ಪ ಸ್ಟೇನ್ಸ್ ಎಲ್ಲ ಇರುತ್ತು. ಸೊ ಅದನ್ನೆಲ್ಲ ನಾನು ಸ್ಕ್ರಬ್ ಪ್ಯಾಡಲ್ಲೇ ಯೂಸ್ ಮಾಡಿಕೊಂಡು ಸ್ಪ್ರೇ ಹೊಡ್ಕೊಂಡು ಹಾಗೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಈ ಥರ ಸ್ಕ್ರಬ್ಬಿಂಗೆಲ್ಲ ಆದಮೇಲೆ ತಿರ್ಗಾ ಮೈಕ್ರೋಫೈಬರ್ ಕ್ಲಾತ್ ಏನಿದೆಯೋ ಅದನ್ನು ಯೂಸ್ ಮಾಡಿಕೊಂಡು ಎಲ್ಲೆಲ್ಲಿ ಸ್ಕ್ರಬ್ ಮಾಡಿದ್ದೀನೋ ಅಲ್ಲೆಲ್ಲ ಒಂದು ಸಲ ವೈಪ್ ಮಾಡ್ಕೊಂಬರ್ತೀನಿ. ಒಂದು ಸಲ ವೈಪೆಲ್ಲ ಮಾಡ್ಕೊಂಡ್ಮೇಲೆ ಆ ಬಟ್ಟೆನ ಚೆನ್ನಾಗಿ ತೊಳೆದ್ಬಿಟ್ಟು ತಿರ್ಗಾ ಅದನ್ನು ನೀಟಾಗಿ ಒರೆಸ್ಕೋತೀನಿ. ಒಂದೆರಡು ಸಲ ಒರೆಸ್ಕೊಂಡ್ಬಿಟ್ಟು ಆದಮೇಲೆ ಒಂದು ಒಣ ಬಟ್ಟೆ ತೊಗೊಂಡು ಎಲ್ಲ ಕಡೆ ನೀಟಾಗಿ ಒರೆಸ್ಕೊಂಡು ಬರ್ತೀನಿ. ಒಣ ಬಟ್ಟೆಯಲ್ಲಿ ಒರೆಸ್ಕೊಂಡು ಬಂದಿಲ್ಲ ಅಂದರೆ ನಾವೆಲ್ಲೆಲ್ಲಿ ಸ್ಕ್ರಬ್ ಮಾಡಿದ್ದೀವೋ, ಎಲ್ಲೆಲ್ಲಿ ವೆಟ್ ವೈಪ್ಸೋ ಎಲ್ಲ ವೆಟ್ ಕ್ಲಾತ್ ಯೂಸ್ ಮಾಡ್ಕೊಂಡು ವೈಪ್ ಮಾಡಿದ್ದೀವೋ ಅಲ್ಲೆಲ್ಲ ಒಂಥರ ಮಾರ್ಕ್ಸ್ ಕೂತಂಗಿರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ಒಂದು ಒಣ ಬಟ್ಟೆ ಯೂಸ್ ಮಾಡ್ಕೊಂಡು ಎಲ್ಲ ಕಡೆ ಉಜ್ಕೊಂಡ್ಬಂದರೆ ನೀಟಾಗಿ ಎಲ್ಲ ಹೋಗುತ್ತೆ. ಹಾಗೆ ಟೈಲ್ಸ್ ಮತ್ತು ಕೌಂಟರ್ ಟಾಪ್ನ ಒಣ ಬಟ್ಟೆಯಲ್ಲಿ ಒರೆಸಲ್ಲ ಆದಮೇಲೆ ಕಾರ್ನರಲ್ಲಿರೋ ವುಡನ್ ರ್ಯಾಕ್ನೆಲ್ಲ ಎತ್ತಿಡಬೇಕು. ಸೊ ಅದರಲ್ಲಿ ಇರೋ ಫಸ್ಟ್ ಐಟಮ್ಸ್ ಏನೇನಿದೆ ಅದನ್ನೆಲ್ಲ ಸೈಡಲ್ಲಿ ಇಟ್ಟಾದಮೇಲೆ ರ್ಯಾಕನ್ನು ಸೈಡಲ್ಲಿ ಇಡ್ತಾ ಇದ್ದೀನಿ. ಈ ಏರಿಯಾದಲ್ಲಂತೂ ತುಂಬಾ ಕ್ಲೀನಿಂಗ್ ಮಾಡಲೇಬೇಕಾಗುತ್ತೆ, ಬಿಕಾಸ್ ಇಲ್ಲಿ ಗ್ಯಾಸ್ ಸ್ಟವ್ ಹತ್ರನೇ ಇರೋದ್ರಿಂದ ಹಾಗೂ ಆಯಿಲ್ ಬಾಟಲ್ಸು, ತುಪ್ಪ ಇದನ್ನೆಲ್ಲ ನಾವು ಅಲ್ಲಿ ಇಟ್ಕೊಳ್ಳೋದ್ರಿಂದ ತುಂಬಾ ಜಿಡ್ಡಂಗಿರುತ್ತೆ. ಸೊ ಇಲ್ಲಿರುವ ಐಟಮ್ಸ್ನೆಲ್ಲ ಎತ್ತಿಟ್ಟಾದಮೇಲೆ ವುಡನ್ ರ್ಯಾಕನ್ನು ಸೈಡಲ್ಲಿ ಇಟ್ಕೊಂಡೆ. ಇಲ್ಲೂ ಅಷ್ಟೇ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡ್ತಾ ಇದ್ದೀನಿ. DIY ಸ್ಪ್ರೇನ ಸ್ಪ್ರೇ ಮಾಡಿಕೊಂಡು ಸ್ಕ್ರಬ್ ಪ್ಯಾಡ್ ತೊಗೊಂಡ್ಬಿಟ್ಟು ಎಲ್ಲ ಕಡೆ ಸ್ಕ್ರಬ್ ಮಾಡಿ, ಅದೇ ಥರ ವೆಟ್ ಬಟ್ಟೆನ ತೊಗೊಂಡ್ಬಿಟ್ಟು ಎಲ್ಲ ಕಡೆ ಒರೆಸ್ಕೊಂಡು ಬರ್ತೀನಿ. ಈ ಏರಿಯಾದಲ್ಲಿ ಒಂದು 2-3 ಸಲ ಆದರೂ ಒರೆಸ್ತೀನಿ, ಬಿಕಾಸ್ ಇಲ್ಲಿ ಎಣ್ಣೆ ಜಡ್ಡೆಲ್ಲ ತುಂಬ ಆಗಿರೋದ್ರಿಂದ ಅಷ್ಟು ಈಸಿಯಾಗಿ ಹೋಗಲ್ಲ. ನಾವು ವೀಕಲ್ಲಿ ಒಂದು 2 ಸಲ ಆದರೂ ಕಿಚನ್ನ ಡೀಪ್ ಕ್ಲೀನಿಂಗ್ ಮಾಡ್ಕೋತೀವಿ. ನಾನು ಇಲ್ಲ ಅತ್ತೆ ಯಾರಾದರೂ ಒಬ್ಬರು ಮಾಡ್ತಾ ಇರ್ತೀವಿ. ನಾನ್ ವೆಜ್ ಏನಾದರೂ ಮಾಡಿದ್ವಿ ಅಂದರೆ ನೆಕ್ಸ್ಟ್ ದಿನ ಇಲ್ಲ ಅದೇ ದಿನವೇ ಡೀಪ್ ಕ್ಲೀನು ಮಾಡ್ಕೋತೀವಿ. ಇನ್ ಕೇಸ್ ಅದೇ ದಿನ ಆಗಿಲ್ಲ ಅಂದ್ರೂ ನೆಕ್ಸ್ಟ್ ದಿನ ಮಾಡೇ ಮಾಡ್ತೀವಿ, ಬಿಕಾಸ್ ತುಂಬಾ ಎಣ್ಣೆ ಜಿಡ್ಡಲ್ಲಾಗಿರುತ್ತೆ. ಹಾಗೆ ಅಲ್ಲಿದ್ದಿದ್ದು ಎಲ್ಲ ವುಡನ್ ರ್ಯಾಕ್ಸು ಹಾಗೆ ಆಯಿಲ್ ಬಾಟಲ್ಸ್ ಎಲ್ಲ ಏನಿತ್ತು ಅದನ್ನೆಲ್ಲ ತಿರ್ಗಾ ಅಲ್ಲೇ ಒರೆಸ್ಬಿಟ್ಟು ಕ್ಲೀನ್ ಮಾಡಿ ಇಡ್ತಾ ಇದ್ದೀನಿ. 2 ರ್ಯಾಕ್ ಇಟ್ಕೊಂಡಿದ್ದೀನಿ ವುಡ್ಡದು. ಸೊ ಆ ವುಡ್ಡದು 2 ರ್ಯಾಕನ್ನು ನಾನು ಇಲ್ಲಿ ಇಟ್ಕೊಂಡು ಅದರಲ್ಲಿರೋ ಐಟಮ್ಸ್ನೆಲ್ಲ ತಿರ್ಗಾ ಪ್ಲೇಸ್ ಮಾಡ್ತಾ ಇದ್ದೀನಿ. ಹಾಗೆ ಈ ಕಡೆ ಕೌಂಟರ್ ಟಾಪ್ ಮೇಲೆ ಏನೇನು ಐಟಮ್ಸ್ ಇತ್ತು ಅದನ್ನೆಲ್ಲ ಸೇಮ್ ಪ್ಲೇಸಲ್ಲಿ ಇಡ್ತಾ ಇದ್ದೀನಿ. ಫಸ್ಟ್ ಈ ಕಡೆ ಎಲ್ಲ ಕ್ಲೀನ್ ಆದಮೇಲೆ ಲಾಸ್ಟಿಗೆ ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡ್ಕೊಳ್ಳೋದು. ಬಿಕಾಸ್ ಅಲ್ಲಿ ನಾನು ಆಲ್ರೆಡಿ ಸ್ವಲ್ಪ ಸ್ಪ್ರೇ ಎಲ್ಲ ಹಾಕಿಟ್ಟಿರ್ತೀನಿ, ಬಿಕಾಸ್ ಎಣ್ಣೆ ಜಡ್ಡು ಎಲ್ಲ ಇತ್ತು ಅಂದರೆ ಅದೊಂದು ಸ್ವಲ್ಪ ನೆನ್ಕೊಳ್ಳುತ್ತೆ. ಸೊ ಈಸಿ ಆಗುತ್ತೆ ಒರೆಸ್ಕೊಳ್ಳೋಕ್ಕೆ ಅಂತ. ಜಾಸ್ತಿ ಡುಗ್ಗುದು ಸರಿ ಮಾಡಬೇಕಾದ್ರೇ ಇಲ್ಲೆಲ್ಲ ಎಗರಿದ್ರೆ ಅದು ಹೋಗೋದೇ ಇಲ್ಲ ರಾಗಿ ಸರಿ ಅಂತೂ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಸ್ಪ್ರೇ ಮಾಡಿ ಇಟ್ಟಿರ್ತೀನಿ, ಸೊ ಈಸಿ ಆಗುತ್ತೆ ಒರೆಸ್ಕೊಳ್ಳೋಕ್ಕೆ ಅಂತ.
ಸೊ ಇಲ್ಲೆಲ್ಲ ಕ್ಲೀನ್ ಆದಮೇಲೆ ಗ್ಯಾಸ್ ಸ್ಟವ್ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಗ್ಯಾಸ್ ಸ್ಟವ್ ಮೇಲೆ ಇದ್ದಿದ್ದನ್ನೆಲ್ಲ ನಾನು ತೊಳೆಯೋಕ್ಕೆ ಅಂತ ಹಾಕಿಟ್ಟಿದ್ದೆ. ಸೊ ಅದನ್ನೆಲ್ಲ ತಿರ್ಗಾ ಪ್ಲೇಸ್ ಮಾಡ್ತೀನಿ. ಚಿಮಣಿನೂ ಅಷ್ಟೇ ತುಂಬ ಯೂಸ್ ಮಾಡೋದ್ರಿಂದ ಅದು ಜಿಡ್ಡಾಗಿರುತ್ತೆ. ಬಟ್ ಅದನ್ನು ಆವಾಗವಾಗ ಅತ್ತೆ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅಷ್ಟೊಂದು ಕ್ಲೀನಿಂಗ್ ಮಾಡೋ ಅವಶ್ಯಕತೆ ಇರಲ್ಲ. ಮೇಲ್ಮೇಲೇ ಕ್ಲೀನ್ ಮಾಡ್ಕೋತೀನಿ. ಇವಾಗ ಎಒ ಸ್ಮಿತ್ ಅನ್ನೋ ಬ್ರ್ಯಾಂಡ್ ಅದು ಪ್ಯೂರಿಫೈಯರ್, ವಾಟರ್ ಪ್ಯೂರಿಫೈಯರ್, ಇದನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಈ ಪ್ಯೂರಿಫೈಯರ್. ಇದನ್ನು ಯಾವಾಗೆಲ್ಲ ಡೀಪ್ ಕ್ಲೀನ್ ಮಾಡ್ತೀವೋ ಆವಾಗ ಮಾತ್ರ ಒರೆಸ್ಕೋತೀವಿ. ಡೈಲಿ ಏನು ಒರೆಸ್ಕೊಳ್ಳೋಕೆ ಹೋಗಲ್ಲ. ಲಾಸ್ಟಿಗೆ ಕೆಳಗಡೆ ಇರೋ ಕ್ಯಾಬಿನ್ ಡೋರ್ಸ್ನ ಕ್ಲೀನ್ ಮಾಡ್ತೀನಿ. ಇದಂತೂ ಡೈಲಿ ಕ್ಲೀನ್ ಮಾಡ್ಕೋತೀವಿ. ಬಿಕಾಸ್ ಆವಾಗವಾಗ ಮುಟ್ತಾ ಇರ್ತೀವಲ್ಲ, ಏನಾದರೂ ತೊಗೊಳೋದಿದ್ರೆ ಅಕ್ಕಿ, ಪ್ಲೇಟ್ಸ್, ಆ ಥರ ಏನಾದರೂ ತೊಗೊಳೋದಿದ್ರೆ ಆವಾಗವಾಗ ಮುಟ್ತೀವಿ. ಸೊ ಹಾಗಾಗಿ ಇದನ್ನು ಆವಾಗವಾಗ ಒರೆಸ್ಕೋತಾ ಇರ್ತೀವಿ. ಬಟ್ ಇವತ್ತು ಡೀಪ್ ಕ್ಲೀನಿಂಗ್ ಮಾಡಿದಾಗಲೂ ಇದನ್ನೇನು ಮಿಸ್ ಮಾಡಲ್ಲ, ಒರೆಸ್ಕೋತೀವಿ. ಹಾಗೆ ಅವನ್ ಪಕ್ಕ ಇರೋ ಕ್ಯಾಬಿನೆಟ್ಸ್ ಡೋರ್ಸ್, ಇದು ಅಷ್ಟೇ ತುಂಬಾ ಯೂಸ್ ಮಾಡೋ ಕ್ಯಾಬಿನೆಟ್ಸ್ ಡೋರ್ ಆಗಿರೋದ್ರಿಂದ ಇಲ್ಲೂ ನಾವು ಕ್ಲೀನ್ ಮಾಡ್ಕೋತೀವಿ. ಹಾಗೆ ಅವನ್ ಜಾಸ್ತಿ ಏನು ಯೂಸ್ ಮಾಡಲ್ಲ, ಆದರೂ ಅಲ್ಲಿ ತುಂಬಾ ಧೂಳು, ನಮ್ಮದು ಮನೆ ರೋಡ್ ಸೈಡ್ ಆಗಿರೋದ್ರಿಂದ ತುಂಬಾ ಧೂಳು ಬರುತ್ತೆ. ಸೊ ಅಲ್ಲೂ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೇಬೇಕು. ವಿಂಡೋ ಇರೋದ್ರಿಂದ ಅಲ್ಲಿಂದ ತುಂಬಾ ಧೂಳು ಬರುತ್ತೆ. ಸೊ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೋತೀನಿ. ಲಾಸ್ಟಿಗೆ ಫ್ರಿಜ್ ಮತ್ತು ಪ್ಯಾಂಟ್ರಿ ಯೂನಿಟ್. ಫ್ರಿಜ್ ಅಂತೂ ಡೈಲಿ ಒರೆಸಲೇಬೇಕಾಗುತ್ತೆ. ಬಿಕಾಸ್ ಆವಾಗವಾಗ ನಾವು ಐಟಮ್ಸ್ ತೊಗೊಳ್ಬೇಕಾದ್ರೆ ಮುಟ್ತೀವಿ. ಈವನ್ ನಮ್ಮ ಡುಗ್ಗು ಇವಾಗ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಸೊ ಅವನು ಫ್ರಿಜ್ ಓಪನ್ ಮಾಡೋದು ಎಲ್ಲ ಎಳೆಯೋದೆಲ್ಲ ಮಾಡ್ತಾನೆ. ಸೊ ಅವನದು ಕೈ ಹಚ್ಚೆಲ್ಲ ಇರುತ್ತೆ. ಸೊ ಹಾಗಾಗಿ ಒರೆಸಲೇಬೇಕು. ಆಮೇಲೆ ಪ್ಯಾಂಟ್ರಿ ಯೂನಿಟ್, ಇದನ್ನು ಅಷ್ಟೇ ಇಲ್ಲಿಂದಲೂ ತುಂಬ ಐಟಮ್ಸ್ ಎಲ್ಲ ಎಳೆದಾಕ್ತಾನೆ. ಸೊ ಇದನ್ನು ಒರೆಸಲೇಬೇಕು. ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಗೈಸ್ ನೋಡಿ ಕಿಚನ್ ಯಾವ ಥರ ಕಾಣಿಸ್ತಾ ಇದೆ ಅಂತ. ಫಸ್ಟ್ ಹೇಗಿತ್ತು, ಇವಾಗ ಹೇಗಿದೆ, ತುಂಬಾ ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಶೇರ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಗೈಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.